ಊಟ ಕೊಡೋ ನೆಪದಲ್ಲಿ ನಾನು ಸರೋಜಕ್ಕ ಜೊತೆ ಶಂಕರಣ್ಣ ಮನೆಗೆ ಹೋದೆ. ಗಂಡನ್ ಕಳ್ಕೊಂಡಿದ್ದ ದುಃಖದಿಂದ ಗಂಗಮ್ಮ ಇನ್ನೂ ಆಚೆ ಬಂದಿರಲಿಲ್ಲ. ಆದರೆ ಆ ದಿವ್ಯ ಅಜ್ಜಿ ಹತ್ರ ಅವ್ರ ಪ್ರೀತಿ ಕತೆ ಕೇಳ್ತಿದ್ಲು. ಅಜಯ್ಗೆ ಕಾಲ್ ಮಾಡಿ ಗಂಗಮ್ಮ ಮನೇಲಿ ಏನಾಯ್ತು ಅಂತ ಹೇಳ್ದೆ. ರಂಗೋಲಿ ಹಾಕೋ ನೆಪದಲ್ಲಿ ಊರ್ಗೆ ಶಂಕರಣ್ಣ ಅವ್ರ ಮನೆಯವ್ರಿಗೆ ಇನ್ನೂ ಹತ್ರ ಆಗ್ಬೋದು ಅನ್ಸ್ತು. ಸುಮಂತ್ಗೆ ಬಂದ್ ಪಾರ್ಸಲ್ನ ದಿವ್ಯಾ ಓಪನ್ ಮಾಡಿ ನೋಡ್ಬೇಕು ಅನ್ಕೊಂಡಾಗ ಈ ಪಾರ್ಸಲ್ ನನಗೆ ತಾನೇ ಬಂದಿರೋದು. ಸುಳಿ ಸಿಗುತ್ತೆ ಅಂತ ನಾವು ವೇಷ ಹಾಕಿದ್ರೆ ನಮ್ಮ ವೇಷನ ಬಯಲ್ ಮಾಡಕ್ಕೆ ನಾವಿರೋ ರೆಸಾರ್ಟ್ಗೆ ಅದಿತಿ ಬಂದೇ ಬಿಟ್ಲು. ಜನಗಳ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಶಂಕರಣ್ಣನ ಬಗ್ಗೆ ಹೆಚ್ಚು ತಿಳ್ಕೊಬೋದು ಅಂತ ನಾನು ಶಂಕರಣ್ಣ ಜಮೀನ್ಗೆ ಕೂಲಿ ಹೋದೆ. ಸರೋಜಕ್ಕ, ವಿನಾಯಕ, ಈ ಕೆಲಸ ಎಲ್ಲ ಮಾಡೋಕೆ ಆಳುಗಳಿಲ್ವೇನಪ್ಪ? ನಿಮ್ಮಮ್ಮ ನೋಡಲ್ಲಿ ಹೊತ್ತು ಸ್ವರ್ಗ ಹೋಗ್ತಾ ಇದ್ದಾಳೆ. ಬರೀ ಸ್ವರ್ಗ ಹೋದ್ರೆ ಪರವಾಗಿಲ್ಲ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತೀಯಾ? ಹೋಗಪ್ಪ, ಅವಳ ಜೊತೆಗಿರು. ಹಲೋ ಹಲೋ ಬಾಬಾ, ಏನ್ ಮಾಡ್ತಾ ಇದ್ದೀರಾ? ದನ ಕಾಯ್ತಾ ಇದ್ದೀನಿ. ದನನಾ? ಯಾಕೆ? ಎಲ್ಲ ತಮ್ಮ ಕೇಸ್ಗೋಸ್ಕರನಪ್ಪ. ನಿಮ್ಮ ಅಕ್ಕ ಅವರು ದನ ಕಾಯ್ತಾ ಕಾಯ್ತಾ ಅಕ್ಕಪಕ್ಕ ಜಮೀನಿನ ಫೋಟೋ ತೆಗಿ ಅಂತ ಆರ್ಡ್ರ್ ಮಾಡವ್ರೆ. ಓ, ಫೋಟೋಗ್ರಾಫರ್ ಕಮ್ ದನ ಕಾಯೋನು ಅನ್ನಿ. ನಗಪ್ಪ ನಗು. ಸ್ಟೆಥೋಸ್ಕೋಪ್ ಹಿಡಿಯೋ ಕೈಯಲ್ಲಿ ದನ ಹಿಡಿಯೋ ಹಂಗೆ ಮಾಡ್ಬಿಟ್ರಿ. ದನ ಮೇಯ್ತಾ ಇದ್ದೆ, ನಾನು ಕಾಯ್ತಾ ಇದ್ದೀನಿ. ಸಾರಿ ಬಾಬಾ. ಅಕ್ಕ ಇಲ್ಲಿ? ಶಂಕರಣ್ಣನ ಜಮೀನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ವಿಚಾರಣೆ ಮಾಡ್ತಾವಳೆ. ಓ, ಶಂಕರಣ್ಣ ಹೊಲದಲ್ಲಿದ್ದಾರಾ? ಓಕೆ ಬಾಬಾ, ನಾನು ಇವಾಗ ಫೋನ್ ಮಾಡಿದ್ದೇನೆಂದ್ರೆ ಅದಿತಿ ಅಕ್ಕ ಮತ್ತೆ ಜಯಂತ್ ಬಾಬಾ ನಾವಿರೋ ರೆಸಾರ್ಟಲ್ಲೇ ಬಂದಿದ್ದಾರೆ. ಯಾಕೆ ಯಾಕೆ? ಅವರು 4 ದಿನ ಹಾಯಾಗಿದ್ದು ಓಕೆ ಅಂತ ಹೇಳಿದ್ರು. ಆದರೆ ಅದಿತಿ ಅಕ್ಕ ನಾವಿಲ್ಲಿರೋದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೆ ಯಾಕೆ ಅವ್ರು ಎಲ್ಲ ತಿಳ್ಕೊಂಡು ಬಂದಿದ್ದಾರೆ ಅಂತ ಅನುಮಾನ ಅಲ್ಲಪ್ಪ, ಕನ್ಫರ್ಮ್ ಆಗಿ ಅವಳು ಬಂದಿರೋದು ಅದಕ್ಕೆ. ನೀವು ನಿಮ್ಮ ಅಕ್ಕ ಶಂಕರಣ್ಣನ ಸಾವಿನ ಬಗ್ಗೆ ಪತ್ತೆ ಮಾಡಕ್ಕೆ ಬಂದಿದ್ದೀರಾ, ಅವಳು ನಮ್ಮ ಬಗ್ಗೆ ಪತ್ತೆ ಮಾಡಕ್ಕೆ ಬಂದಿದ್ದಾಳೆ. ಸರಿ, ಏನು ಹೇಳಿದೆ ನಮ್ಮ ಬಗ್ಗೆ? ಇಲ್ಲೇ ಸುತ್ತಾಡಕ್ಕೆ ಹೋಗಿದ್ದೀರಾ ಅಂತ ಹೇಳಿದ್ದೀನಿ, ಆದರೆ ರಾತ್ರಿ ಇಲ್ಲೇ ಬಂದು ಸ್ಟೇ ಮಾಡಿ. ಆಮೇಲೆ ನೀವು ದನ ಕಾಯ್ತಾ ತುಂಬ ಬಿಸಿದ್ರ ಅಂತ ಗೊತ್ತು. ಸ್ವಲ್ಪ ಟೈಮ್ ಮಾಡಿಕೊಂಡು ಅಕ್ಕನಿಗೆ ಅದಿತಿ ಅಕ್ಕ ಬಂದಿರೋ ಬ್ರೇಕಿಂಗ್ ನ್ಯೂಸ್ನ ಹೇಳ್ಬಿಡಿ. ಸಾರಿ ಒನ್ಸ್ ಅಗೇನ್, ಬಾಯ್. ಲೈ ಪಾಪ ಗಂಗವ್ವ, ಗಂಡ ಸತ್ತು ಇಷ್ಟು ದಿನ ಆದರೂ ಇನ್ನೂ ದುಃಖ ಮರೆಯೋಕ್ಕಾಗ್ತಾ ಇಲ್ಲ ಅವಳ ಕೈಲಿ. ಮನೆ ಯಜಮಾನ ಸತ್ತರೆ ಇಡೀ ಮನೆಯವರೆಲ್ಲ ಸತ್ತಂಗೆ, ಅದೇನು ಸುಳ್ಳಲ್ಲ. ನಮಗಂತೂ ನಮ್ಮನೆ ಹಿರಿಯರನ್ನೇ ಕಳ್ಕೊಂಡಂಗಾಯ್ತೆ. ಇಂಥವ್ರು ಮತ್ತೆ ಹುಟ್ಟು ಬರಬೇಕು. ಅಕ್ಕ, ಯಾರು ಶಂಕರಣ್ಣ ಅಂದ್ರೆ ಯಾಕೆ ಎಲ್ರು ಅವ್ರಿಗೆ ಅಟ್ಟೊಂದು ಗೌರವ ಕೊಡ್ತಾರೆ? ಓ, ಶಂಕರಣ್ಣ ಅಂದ್ರೆ ಗೊತ್ತಿಲ್ವಾ? ಓ, ನೀನು ಈ ಊರಿಗೆ ಹೊಸಬ್ಳಲ್ವಾ, ಅದಕ್ಕೆ ಗೊತ್ತಿಲ್ಲ. ಶಂಕರಣ್ಣ ಎಂತ ರೈತ ಗೊತ್ತಾ? ಊರಿನ ರೈತರಿಗೆಲ್ಲ ಮಾದರಿ ಆಗಿದ್ರು. ವರ್ಷ ಆದ ಸರ್ ರೈತ ಪ್ರೈಸ್ ತಗೊಂತ ಇದ್ರು ನಮ್ಮ ಶಂಕರಣ್ಣ. ನೀವೆಲ್ಲ ನನ್ನ ಅಣ್ಣ ತಮ್ಮಂದ್ರಿದ್ದಂಗೆ, ದಯವಿಟ್ಟು ನನ್ನ ಮಾತು ಕೇಳಿ. ಒಂದಲ್ಲ ಎರಡಲ್ಲ, ಸುಮಾರು 40 ವರ್ಷಗಳಿಂದ ಗೇಮೆ ಮಾಡ್ಕೊಂಬಂದಿದ್ದೀನಿ. ಭೂಮಿ ತಾಯಿ ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ. ನಾನು ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ, ಅನ್ನ ಹಾಕಿದ ತಾಯಿಗೆ ವಿಷ ಹಾಕ್ಬಿಟ್ರೆ ಕಣಪ್ಪ. ಏನು ಶಂಕರಣ್ಣ ನೀವು
ಬೆಳೆ ಚೆನ್ನಾಗಿ ಬರಲಿ ಅಂತ ಔಷಧಿ ಗೊಬ್ಬರ ಹಾಕ್ತೀವಿ. ಅದನ್ನೇ ನೀವು ಇಸು ಕೊಲ್ಸಿದ್ರೆ ಹೆಂಗೆ? ಹೌದೇನ್ರಪ್ಪ? ವಿಷನ ವಿಷ ಅಂದ್ರೆ ಏನನ್ನು ಅಮೃತಕ್ಕೆ ಹೋಲ್ಸಕ್ಕಾಯ್ತದೆ ಅಲ್ಲಯ್ಯ? ಹಿಂದೆ ಏನು ರಾಸಾಯನಿಕ ಗೊಬ್ಬರ ಹಾಕೇ ಬೆಳೀತಿದ್ರ? ಅವತ್ತೆಲ್ಲ ಊಟ ಮಾಡ್ತಿರ್ಲಿಲ್ವಾ? ಹಂಗೆ ನೋಡೋಕೆ ಹೋದ್ರೆ ಅವ್ರ ಆಯುಸ್ಸು ನಮಗಿಂತ ಗಟ್ಟಿಯಾಗಿತ್ತು, ಹೆಚ್ಚಾಗಿತ್ತು. ಅವ್ರ ಆರೋಗ್ಯನೂ ನಮಗಿಂತೂ ಚೆಂದಾಗಿತ್ತು. ಯಾಕೆ ಹೇಳಿ? ಅವ್ರು ತಿನ್ನೋ ಆಹಾರದಾಗೆ ಕಲ್ಮಶ ತುಂಬಿಕೊಂಡಿರಲಿಲ್ಲ. ಆದ್ರೆ ನಾವು ನಮಗೆ ಗೊತ್ತಿಲ್ಲದೆ ಗೊಬ್ಬರದ ರೂಪದಾಗೆ ಅನ್ನಕ್ಕೆ ವಿಷ ಹಾಕ್ಕೊಂಡು ದಿನ ಸಾವು ಹತ್ತಿರವಾಗ್ತಾ ಇದ್ದೀವಿ. ಈಗ ನಮ್ಮ ಅಪ್ಪ ಅಜ್ಜನ ವಿಷಯ ಬೇಡ್ರಪ್ಪ, ನಂದೇ ತಗೊಳ್ಳಿ. ನಿಮ್ಮೆಲ್ರಿಗಿಂತೂ ಒಂದು 12-15 ವರ್ಷ ದೊಡ್ಡವನು. ನಂಗಿರೋ ಕಸುವು ನಿಮ್ಗೆ ಯಾರಿಗಾದರೂ ಆಯ್ತಾ? ಸರಿ ಶಂಕರಣ್ಣ, ನಾವು ಏನು ಮಾಡೋದು ಹೇಳಿ? ಈ ರಾಸಾಯನಿಕ ಗೊಬ್ಬರ ಆಳು ಮೂಳು ಅದನ್ನು ಇದನ್ನ ಹಾಕೋದು ಬಿಟ್ಟು ತಿಪ್ಪೆ ಗೊಬ್ಬರ ಹಾಕೋದು ಕಲ್ತ್ಕೋ. ನೀನು ಹೇಳೋ ಥರ ತಿಪ್ಪೆ ಗೊಬ್ಬರ ನಂಬ್ಕೊಂಡ್ರೆ ನಾವೆಲ್ಲ ಬದುಕ್ದಂಗೆ. ಯಾಕಲೇ ಯಾಕಲಾಗ ಮಾತಾಡಿ? ನಮ್ಮ ತಾತನೂ ಇದೇ ಗೊಬ್ಬರ ಹಾಕಿದ್ದು, ನಮ್ಮ ಅಪ್ಪನೂ ಇದೇ ಗೊಬ್ಬರ ಹಾಕಿ ಬೆಳೆ ಬೆಳೆದಿದ್ದು, ನಾನು ಇದೇ ಗೊಬ್ಬರ ಹಾಕಿ ಬೆಳೀತಾ ಇರೋದು. ನಾವೇನು ಜೀವನ ಮಾಡ್ತಾ ಇದ್ವಾ? ಯಾಕಾರ ನಿನ್ನ ಮಗನಾಗ ಹುಟ್ಟದ್ದು ಬಡ್ಡಿ ಹತ್ತಂದು ಆಯ್ತಣ್ಣ, ನಿಮ್ದಾನೇ ನಡೀತೀವಿ. ಆದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡೋರು ಯಾರು? ನೀವು ಹೇಳೋ ತಿಪ್ಪೆ ಗೊಬ್ಬರ ಉಪಯೋಗಿಸಿದ್ರೆ ಏನು ಮಹಾ ಲಾಭ ಸಿಗ್ತದಣ್ಣ? ಗೊಬ್ಬರದ ಅಂಗಡಿ ಗೋವಿಂದಣ್ಣ ಹೇಳ್ದ, ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಇಳುವರಿ 2 ಪಟ್ಟು ಜಾಸ್ತಿ ಬರ್ತದಂತೆ, ದುಡ್ಡು ಅಷ್ಟೇ 2 ಪಟ್ಟು ಬರ್ತದೆ ಅಂದ. ಸಾಕು ನಿಲ್ಲಿಸ್ರಯ್ಯ. ಆ ಗೊಬ್ಬರದ ಅಂಗಡಿ ಗೋವಿಂದ ತನ್ನ ಬೇಳೆ ಬಯಸ್ಕೊಳ್ಳೋಕ್ಕೆ ನಿಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಅವನು ನಂಬ್ಕೊಂಡ್ರೆ ಗೋವಿಂದ. ಇಳುವರಿ ಜಾಸ್ತಿ ಬರಲಿ ಅಂತ ರಾಸಾಯನಿಕ ಎಲ್ಲ ಉಪಯೋಗಿಸ್ತಿರಲ್ಲ, ಅದೆಲ್ಲ ಎಲ್ಲಿ ಸೇರುತ್ತೆ ಗೊತ್ತಾ? ರೈತರ ಪಾಲಿಗೆ ತಾಯಿ ಮಡಲಾಗಿರೋ ಈ ಭೂಮಿಗೆ. ಭೂಮಿಯಲ್ಲಿ ಬೆಳೆದಿರೋ ಬೆಳೆನ ತಾನೇ ನಾವು ತಿನ್ನೋದು. ಅಲ್ಲಿಗೆ ನಾವು ಹಾಕಿದ ವಿಷಾನೇ ನಾವೇ ತಿಂದಂಗಾಯಿತು. ಅದರಿಂದ ಕಾಯಿಲೆ ಕಸಾಲೆನೂ ಬರ್ತದೆ. ಆಮೇಲೆ ಆಸ್ಪತ್ರೆಗೆ ಅಲಿಬೇಕಾಯ್ತು. ಆಮೇಲೆ ನೀವು ಗಳಿಸಿರೋ ಲಾಭ ಎಲ್ಲ ಆಸ್ಪತ್ರೆಗೆ ಕಕ್ಕಬೇಕಾಯ್ತು. ಇಷ್ಟು ದಿನ ನಾನು ನೀನಾಗೆ ಅರ್ಥ ಮಾಡ್ಕೋತೀಯ, ಪ್ರಕೃತಿನೇ ನಿನಗೆ ಪಾಠ ಕಲಿಸುತ್ತೆ ಅಂದ್ಕೊಂಡಿದ್ದೆ. ಆದರೆ ನೀನು ಪ್ರಕೃತಿ ವಿರುದ್ಧವಾಗಿ ನಡ್ಕೋತಾ ಇದ್ದೀವಿ. ನಾವು ದವಸ ಬೆಳಿಬೇಕು, ವಿಷನಲ್ಲ. ನೀನು ಹೇಳೋ ಗೊಬ್ಬರ ಹಾಕಿಬಿಟ್ರೆ ಭೂಮಿ ಫಲವತ್ತತೆ ಎಲ್ಲ ಹಾಳಾಗ್ಬಿಟ್ಟು ಬಂಜರಾಗ್ಬಿಡ್ತೈತೆ ಗೊತ್ತಾ? ಭೂಮಿಯಲ್ಲಿ ಬೆಳೆದಿರೋ ಬೆಳೆನ ತಾನೇ ನಾವು ತಿನ್ನೋದು. ಅಲ್ಲಿಗೆ ನಾವು ಹಾಕಿದ ವಿಷಾನೇ ನಾವೇ ತಿಂದಂಗಾಯಿತು. ಅಣ್ಣ, ನೀವು ಹೇಳೋದು ಕೇಳೋದಕ್ಕೆ ಭಾಳ ಚೆನ್ನಾಗಿದೆ, ಆದರೆ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಅಲ್ಲ ಶಂಕರಣ್ಣ, 1000 ರೂಪಾಯಿ ಖರ್ಚು ಮಾಡಿಬಿಟ್ರೆ ಗೊಬ್ಬರ ಔಷಧಿ ಎಲ್ಲ ರೆಡಿಮೇಡ್ ಸಿಕ್ಬಿಡುತ್ತಲ್ಲ, ಹಿಂಗೆ ತಂದಂಗೆ ಹಾಕ್ಬಿಡ್ಬೋದು. ಅದೇ ತಿಪ್ಪೆ ಗೊಬ್ಬರ ತಲೆನೋವಿನ ಕೆಲಸ. ತಲೆ ಹೋಗೋ ಕೆಲಸ ಅಂತೂ ಅಲ್ವಲ್ಲ. ಹಸಕರ ಸಾಕೊಳ್ಳಿ, ಅವುಗಳಿಂದ ಹೈನು ಆಯ್ತದೆ, ಗೊಬ್ಬರನೂ ಆಯ್ತದೆ. ಸಿಟಿಯಾಗೆ ಅವುಗಳ ಗಂಜಲಕ್ಕೆ ಎಷ್ಟು ಬೆಲೆ ಆಯ್ತೋ ಗೊತ್ತಾನಯ್ಯ? ಹಸುವಿನ ಗಂಜಲನ ಬಾಟ್ಲಿಗೆ ತುಂಬಿಸಿ ಮಾರಾಟ ಮಾಡ್ತಾರೆ. ಅದೇ ಪೇಟೆ ಜನ ಅದನ್ನು ಕೊಂಡ್ಕೊಂಡು ಹೋಗಿ ಶುಭ ಕಾರ್ಯಗಳಿಗೆ ಮನೆ ತುಂಬ ಸಿಂಪಡಿಸ್ತಾರೆ. ಅದನ್ನೇ ನಾವು ಬೆಳೆ ಬೆಳೆಯೋಕ್ಕೆ ಯಾಕೆ ಉಪಯೋಗಿಸ್ಬಾರ್ದು ಅಂತ. ಮಳೆಗಾಲದಾಗೆ ಸೊಪ್ಪು ಸದೆಯನ್ನು ತಗೊಂಬಂದು ಆ ಪ್ರಾಣಿಗಳ ಕೆಳಗೆ ಹಾಕಿದ್ರೆ ಅವಕ್ಕೂ ಬೆಚ್ಚಗಿರ್ತದೆ. ಬೆಳಗ್ಗೆ ಎದ್ದು ಕಸ ಗುಡಿಸಿ ತಿಪ್ಪಿಗೆ ಹಾಕಿದ್ರೆ ಒಳ್ಳೆ ಗೊಬ್ಬರ ಆಯ್ತದೆ. ಇಂಥ ಒಳ್ಳೆ ಕೆಲಸಗಳು ಮಾಡೋದು ಬಿಟ್ಟು ಈ ರಾಸಾಯನಿಕ ಗೊಬ್ಬರ, ಸ್ಟೀರಾಯ್ಡು, ಹಾಳು ಮೂಳು ಅಂತೆಲ್ಲ ಹಾಕಿ ಫಲವತ್ತಾದ ಮಣ್ಣನ್ನು ಯಾಕ್ರಯ್ಯ ಹಾಳು ಮಾಡ್ತೀರಾ? ಹೇಳೋದು ಹೇಳಿದ್ದೀನಿ, ಮಿಕ್ಕಿದ್ದು ನಿನ್ನ ನಾಣೆ ಬರ. ನಿನಗೂ ಕಿವಿ ಚುಚ್ಚುದ್ನಾ? ನಾನು ಹೇಳ್ದಂಗೆ ಕೇಳ್ತೀಯ? ನೀನು ಏನಾರು ಕೇಳಿದ್ರೆ ಮನೆಗೆ ಕರೆಸಿ ಊಟ ಹಾಕಿದ್ಯಾ ಅಂತಲೂ ನೋಡೋದಿಲ್ಲ. ನಮ್ಮ ಅಂಗಡಿಗೆ ಕರೆಸಿ ಗೊಬ್ಬರ ತಿನ್ಸೇ ಗೋವಿಂದ ಅನ್ಸ್ಬಿಡ್ತೀನಿ, ಗೊತ್ತಾಯ್ತಾ? ಅಮ್ಮ, ಸಾಂಬಾರು ತುಂಬ ಚೆನ್ನಾಗಿತ್ತು. ಬರ್ಲಾ ಗೋವಿಂದ? ಅಷ್ಟೊಳ್ಳೆ ಹೆಸರು ಮಾಡಿದ ಶಂಕರಣ್ಣ ಇದಕ್ಕಿದ್ದಂಗೆ ಯಾಕೆ ಸತ್ತೋದ್ರು? ಬೆಳೆ ನಾಸ್ತಿಂದ. ಮತ್ತೆ ಈಗಟ್ಟೆ ಹೇಳಿದ್ರೆ ಬೆಳೆ ಚಂದ ತೆಗಿಯೋರು, ಅದೇನದು ಆದರ್ಶ ರೈತ ಪ್ರೈಸ್ ತಗೊಂಡ್ರು ಅಂತ. ನಾನು ಹೇಳಿದ್ದು ಹೋದ ವರ್ಷದ ಮಾತು.
ಆದರೆ ಈ ವರ್ಷ ಶಂಕರಣ್ಣನ ಹಣೆ ಬರನೇ ಕೆಟ್ಟೋಗಿತ್ತು. ಹಂಗಂದ್ರೆ ಪಾಪ ಶಂಕರಣ್ಣನ ಈ ಭೂಮಿತ ಯಾವತ್ತೂ ಕೈ ಬಿಟ್ಟಿರಲಿಲ್ಲ. ಆದರೆ ಈ ವರ್ಷ ಇದ್ದಕ್ಕಿದ್ದಂಗೆ ನೆಲ ಒಣಗೋಗಿ 2 ಬೆಳೆ ನಾಶನ ಆಗೋಯ್ತು. ಅದಕ್ಕೆ ಪಾಪ ನೊಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು. ಸಾಧ್ಯನೇ ಇಲ್ಲ. ಶಂಕರಣ್ಣ ಎಂಥ ಧೈರ್ಯವಂತ ಅಂತ ನಿನಗೆ ಗೊತ್ತಿಲ್ವಾ? ಆತ್ಮಹತ್ಯೆ ಮಾಡ್ಕೊಂಡು ಸಾಯ ಅಂತ ಮನುಷ್ಯನೇ ಅಲ್ಲ ಅವರು. ಅಂದ್ರೆ ಅವ್ರು ನೇಣಾಕೊಳ್ಳಿಲ್ಲ ಅಂತ ನೀವು ಹೇಳೋದು? ನಾನಷ್ಟೇ ಅಲ್ಲ, ಪೊಲೀಸ್ನವರು ಹಂಗೆ ಅಂತ ಅವರಂತೆ. ಅದಕ್ಕೆ ತನಿಖೆ ಶುರು ಮಾಡ್ಯಾರಂತೆ, ನನ್ನ ಗಂಡ ಹೇಳ್ದ. ಹೇಗಿದ್ರು ಅಜಯ್ ಊರಲ್ಲಿಲ್ಲ. ಅವ್ನು ಬರೋವರೆಗೂ ಯಾರೂ ಈ ರೂಮ್ಗೂ ಬರೋದಿಲ್ಲ. ಇಲ್ಲಿಡೋದೇ ವಾಸಿ. ಅದಕ್ಕೆ ಬಂದಾದ್ಮೇಲೆ ನಾನು ವಿಷಯನೆಲ್ಲ ಅವ್ರಿಗೆ ಹೇಳಿ ರಾಜಾರೋಷವಾಗಿ ನನ್ನ ರೂಮಲ್ಲೇ ಇಟ್ಕೊತೀನಿ. ಅಲ್ಲಿವರೆಗೂ ಇದನ್ನ ಇಲ್ಲೇ ಇಡೋದೇ ಸೇಫ್. ವಾಹ್, ಸದ್ಯಕ್ಕೆ ಸೇಫ್. ನನ್ನ ಮಗ ನನ್ನ ಕೈ ಸಿಕ್ಬೇಕು, ಬೋಟಿ ತೆಗೆದು ಬಿಡ್ತೀನಿ. ಸರೋಜಕ್ಕ, 1 ನಿಮಿಷ ಬರ್ತೀನಿ. ಏನಮ್ಮಿ ಬೈಲ್ಗ? ಬೈಲ್ಗ? ಓ, ನಿನ್ಗೆ ಬೈಲ್ ಅಂದ್ರೆ ಗೊತ್ತಿಲ್ವಾ? ಹಾಗಲ್ಲಮ್ಮ, ಅವ್ರ ಊರ್ನಾಗೆ ಮನೆಗೊಂದೊಂದು ಶೌಚಾಲಯ ಇರುತ್ತೆ. ಹಂಗೆ ಅವಳಿಗೆ ಬೈಲ್ ಅಂದ್ರೆ ಗೊತ್ತಿಲ್ಲ ಅಷ್ಟೇ. ನೀವು ಹೋಗಮ್ಮ. ಅಯ್ಯೋ, ಅವಳು ಬೇರೆ ಬಂದ್ಲಾ? ಈ ಕೇಸ್ ಸಾಲ್ವ್ ಮಾಡಕ್ಕೆ ಇವಾಗಿರೋ ಅಡ್ಡಿ ಮಧ್ಯೆ ಅವಳು ಬೇರೆನಾ? ಇವತ್ತು ರಾತ್ರಿ ನಾವು ಅಲ್ಲಿಗೆ ಹೋಗ್ಬೇಕಂತೆ. ಇಲ್ಲ ಇಲ್ಲ, ಆಗಲ್ಲ. ನಾನು ಬೇರೆ ಏನೋ ಅನ್ಕೊಂಡಿದ್ದೀನಿ. ನಾವು ಅಲ್ಲಿ ಹೋಗ್ದಿದ್ರೆ ಅದಿತಿ ಕತೆ ನನಗೆ ಗೊತ್ತಿಲ್ಲ. ಅಯ್ಯಯ್ಯೋ, ಥಿಂಕ್ ಆಫ್ ದಿ ಡೆವಿಲ್ ಅಂಡ್ ದಿ ಡೆವಿಲ್ ಇನ್ಕಮಿಂಗ್. ಹಲೋ, ಹೇಳಮ್ಮ ಡೆವಿಲ್. ಅದಿತಿ ಭಾವ ಏನು ಮಾಡ್ತಾ ಇದ್ದೀರಾ? ದನ ಕಾಯ್ತಾ ಇದ್ದೀನಿ. ವಾಟ್? ಅಲ್ಲಮ್ಮ, ಹನಿಮೂನ್ ಬಂದವನ್ಗೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಇನ್ನೇನು ಹೇಳಿ? ಈಗೆಲ್ಲಿದ್ದೀರಾ ಭಾವ? ಮೈಸೂರಲ್ಲಿ. ಆದರೆ ರೂಮ್ ಮಾಡಿರೋದು ಮಂಡ್ಯ ಹತ್ರ ಇರೋ ಬ್ಲೂ ಮೂನ್ ರೆಸಾರ್ಟಲ್ಲಿ. ಸಾಕಾ ಡೀಟೇಲ್ಸು? ಗೊತ್ತು. ಗೊತ್ತಾ? ಹೇಗೆ? ಭಾವ, ಅಕ್ಕಂಗೆ ಸ್ವಲ್ಪ ಫೋನ್ ಕೊಡ್ತೀರಾ ಪ್ಲೀಸ್? ಕೊಡ್ತೀನಿ. ಹಲೋ, ಹೇಳೋದಿತಿ? ಅಕ್ಕ, ನಾವು ನೀವು ಉಳ್ಕೊಂಡಿರೋ ರೆಸಾರ್ಟ್ನಲ್ಲೇ ಉಳ್ಕೊಂಡಿದ್ದೀವಿ. ಇಷ್ಟೊತ್ತಿಗಾಗಲೇ ಅಜಯ್ ನಿಮಗೆಲ್ಲ ಹೇಳಿರ್ಬೇಕಲ್ವಾ? ಅಜಯ್ಯ ನಮ್ಗ ಹೇಳೇ ಇಲ್ವೇ? ಹೌದಾ? ಹೋಗಲಿ ಬಿಡಿ ಅಕ್ಕ, ನನಗಿಲ್ಲಿ ತುಂಬ ಬೋರ್ ಆಗ್ತಿದೆ. ಬೇಗ ಬನ್ನಿ ಪ್ಲೀಸ್. ಅದಿತಿ, ನೀನು ಬಂದಿರೋದು ಜಯಂತ್ ಜೊತೆ 4 ದಿನ ಹಾಯಾಗಿರೋಣ ಅಂತ. ನಾನು ಬಂದು ಏನು ಮಾಡಲಿ? ಅಫ್ಕೋರ್ಸ್ ನಾನು ಜೈನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತಲೇ ಬಂದಿರೋದು. ಆದರೂ ಒಂದೇ ಮನೆಯವರು ಒಂದೇ ರೆಸಾರ್ಟಲ್ಲಿ ರೂಮ್ ಬುಕ್ ಮಾಡಿದ್ದೀವಲ್ವಾ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ರಾತ್ರಿ ಊಟಕ್ಕೆ ಬೇಗ ಬರ್ತೀರಾ ತಾನೇ? ಟ್ರೈ ಮಾಡ್ತೀವಿ. ನಾವು ಬಂದಿರೋ ಕೆಲಸ ಇನ್ನೂ ಆಗಿಲ್ಲ. ಯಾವ ಕೆಲಸದ ಮೇಲೆ ಹೋಗಿದ್ದೀರಕ್ಕ? ಅದು ಪ್ರಶಾಂತ್ ಅವ್ರ ಫ್ರೆಂಡು ಊಟಕ್ಕೆ ಕರೆದಿದ್ದಾರೆ. ಊಟ ಮುಗಿಸ್ಕೊಂಡು ನಾಗರಹೊಳೆಗೆ ಹೋಗೋಣ ಅಂತ ಹೇಳಿದ್ದಾರೆ. ನಾವು ಅವ್ರ ಜೊತೆ ಹೋಗ್ತಿದ್ದೀವಿ. ಅಲ್ಲಕ್ಕ, ಇವತ್ತೇ ಎಲ್ಲ ನೋಡಿ ಮುಗಿಸ್ಬೇಕು ಅನ್ನೋ ಅವಸರ ಏನಿದೆ? ಎಲ್ಲಿಗೆ ಬನ್ನಿ, ನಾಳೆ ಎಲ್ಲ ಒಟ್ಟಿಗೆ ಹೋಗಿ ನೋಡೋಣ. ಸರಿ, ಬರ್ತೀವಿ. ಆದರೆ ಲೇಟ್ ಆದರೆ ಊಟಕ್ಕೆ ಕಾಯಬೇಡಿ, ಊಟ ಮಾಡಿಬಿಡಿ. ಸರಿನಾ? ಬಾಯ್. ಎಷ್ಟೇ ಪ್ರಯತ್ನ ಪಟ್ಟರು ಗುಟ್ಟೇ ಬಿಟ್ಕೊಡಲ್ಲ ಅಂತಾಳಲ್ಲ. ನಾನು ನಿನ್ಗಿಂತ ಏನು ಕಮ್ಮಿ ಇಲ್ಲ ಪ್ರತಿಭಾ. ನಿನ್ನಿಂದ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗೇನೇ ಮಾಡೋದು? ಅವಳ ಕತೆ ಬಿಡಿ. ನಾನು ಹೇಳಿದ ಕೆಲಸ ಮಾಡಿದ್ರಾ? ಹಾಂ,
ಶಂಕರಣ್ಣನ ಜಮೀನ್ದು ಅಕ್ಕಪಕ್ಕ ಜಮೀನ್ದೆಲ್ಲ ಫೋಟೋಸ್ ತೆಗ್ದಿದ್ದೀನಿ ನೋಡಿ. ಗುಡ್, ಬನ್ನಿ ಮಣ್ಣು ಕೊಡ್ತೀನಿ. ಮಣ್ಣ ದನ ಕಾದಿದ್ದಾಯ್ತು, ಈಗ ಮಣ್ಣು ಹೊರಬೇಕಾ? ಡಾಕ್ಟ್ರೇ, ಮಣ್ಣನ್ನ ಪರೀಕ್ಷೆಗೆ ಅಂತ ಅಜಯ್ ಕಳಿಸ್ಬೇಕು. ಬನ್ನಿ. ಇದ್ಯಾವ್ದಿದೆ ಅನ್ನೋನ್ ನಂಬರು? ಹಲೋ, ಯಾರು ಅದು? ದಿವ್ಯಾ. ದಿವ್ಯಾನಾ? ನಮ್ಮ ದಿವ್ಯಾನಾ? ಅಲ್ಲ, ದಿವ್ಯನ್ ಫ್ರೆಂಡು. ಹಾಂ ಹೇಳಮ್ಮ, ನನಗೆ ಫೋನ್ ಮಾಡಿದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಹೇಳಿ, ಏನು ಪ್ರಾಬ್ಲಮ್ ಅಂತ. ಐ ಲವ್ ಯು. ಹಾಂ, ಐ ಲವ್ ಯು. ಏನು ತಲೆ ಕೆಟ್ಟಿದ್ಯಾ? ಮಾತಾಡ್ತಿರೋದು ಒಬ್ಬ ಪೊಲೀಸ್ ಆಫೀಸರ್ ಜೊತೆ, ನೆನಪಿರ್ಲಿ. ನಮ್ಮ ದಿವ್ಯನ್ ಫ್ರೆಂಡು ಅಂತೀರಾ ಅಂದರೆ ಡಿಗ್ರಿನೂ ಮುಗ್ದಿರಲ್ಲ. ಮೊದಲು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಲವ್ ಗಿವು ಅನ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಮದುವೆ ಆಗೋದಕ್ಕೆ 18 ವರ್ಷ ಆಗಿರಬೇಕು ಅಂತ ಕಾನೂನಿದೆ, ಆದರೆ ಡಿಗ್ರಿ ಪಾಸ್ ಮಾಡಿರಬೇಕು ಅಂತ ಏನಿಲ್ವಲ್ಲ. ನಾನ್ ರೀ ಫೋನ್ ಕಟ್ ಮಾಡಿಬಿಡಿ. ಏನ್ರಿ? ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದಾರಾ? ಹಾಂ, ತುಂಬ ಜನ ಇದ್ದಾರೆ. ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲ. ರೀ, ನಿಮ್ಮ ಫ್ಯಾಮಿಲಿ ಟ್ರೀ ಡೀಟೇಲ್ಸ್ ಕೇಳಲಿಲ್ಲ. ನಿಮ್ಮ ಗರ್ಲ್ ಫ್ರೆಂಡ್ ಯಾರಾದರೂ ಇದ್ದಾರಾ ಅಂತ. ದಿವ್ಯಾ ಹೇಳಿದ್ಲು ನೀವು ಸಿಂಗಲ್ಲು ಅಂತ. ನಾನು ಸಿಂಗಲ್ಲೇ. ನಮ್ಮದು ಒಳ್ಳೆ ಮನೆತನ ರೀ. ಮನೆ ಅಳಿಯನಾಗಿದ್ಬಿಡ್ರಿ. ಇದೇ ಕೊನೆ. ಇನ್ನೊಂದು ಸಲ ಫೋನ್ ಮಾಡಿದ್ರೆ ಲಾಕಪ್ಗೆ ಹಾಕ್ತೀರಾ? ಹಾಕಿ, ಪರವಾಗಿಲ್ಲ. ಹೇಗೋ ನೀವು ಅಲ್ಲೇ ಇರ್ತೀರಾ. ನಿಮ್ಮ ಮುಖ ನೋಡ್ತಾ ಹಾಯಾಗಿದ್ಬಿಡ್ತೀನಿ. ದಿವ್ಯ ಎಷ್ಟು ಇನ್ನೋಸೆಂಟು. ನಿನ್ನೊಂಥಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾಳಲ್ಲ, ಫಸ್ಟ್ ಅವಳನ್ನ ವಿಚಾರಿಸ್ಕೊತೀನಿ. ಇಡ್ರಿ ಫೋನ್ನ. ಅಯ್ಯೋ, ಭಾವ ಏನಾದರೂ ನನಗೆ ಕಾಲ್ ಮಾಡಿದ್ರೆ ನಾನು ಗಾಬಿಲಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಏನು ಮಾಡೋದು? ಮೊದಲು ನಾನು ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಹಾಂ ಹೇಳಕ್ಕ. ಅಜಯ್, ಹನುಮಂತಪ್ಪನ ಕೈಯಲ್ಲಿ ಶಂಕರಣ್ಣವ್ರ ಜಮೀನ್ದು ಮಣ್ಣು ಕಳಿಸಿದ್ದೆ. ಕಲೆಕ್ಟ್ ಮಾಡ್ಕೊಂಡ್ಯಾ? ಹಾಂ, ಮಣ್ಣು ಕಲೆಕ್ಟ್ ಮಾಡ್ಕೊಂಡಿದ್ದಾಯ್ತು, ಟೆಸ್ಟಿಗೆ ಕಳಿಸಿದ್ದು ಆಯಿತು. ಶಂಕರಣ್ಣವ್ರ ಜಮೀನ್ದು ಅಕ್ಕಪಕ್ಕದ ಜಮೀನ್ದು ಫೋಟೋ ಕಳಿಸಿದ್ದೆ. ಅದನ್ನ ನೋಡಿ ಏನನ್ನಿಸ್ತು? ಹಾಂ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ದ ಅಕ್ಕಪಕ್ಕ ಭೂಮಿಲಿ ಬೆಳೆ ಚೆನ್ನಾಗಿದೆ. ಆದರೆ ತಿಪ್ಪೆ ಗೊಬ್ಬರ ಯೂಸ್ ಮಾಡ್ತಿದ್ದ ಶಂಕರಣ್ಣ ಹೊಲದಲ್ಲಿ ಬೆಳೆ ಸ್ವಲ್ಪ ಒಣಗಿರೋ ಥರನೇ ಇದೆ ಅಲ್ವಾ? ನನಗೂ ಅದೇ ಅನ್ನಿಸ್ತಿದೆ. ಏನೂ ಮಿಸ್ ಆಗ್ತಿದೆ. ಮಣ್ಣಿನ ರಿಪೋರ್ಟ್ ಬಂದರೆ ನಮಗೂ ಕ್ಲಾರಿಟಿ ಸಿಗ್ಬೋದಲ್ವಾ? ಹೌದಕ್ಕ, ನನಗೆ ರಿಪೋರ್ಟ್ ಬಂದ ತಕ್ಷಣ ನಿಮಗೆ ಕಾಲ್ ಮಾಡಿ ತಿಳಿಸ್ತೀನಿ. ಹಾಗೆ ನಿಮಗೇನೋ ಹೊಸ ವಿಷಯ ಗೊತ್ತಾದರೆ ನನಗೆ ಫೋನ್ ಮಾಡಿ. ಸದ್ಯಕ್ಕೇನೂ ಇಲ್ಲ. ಬಾಯ್. ಓಕೆ ಅಕ್ಕ, ಬಾಯ್. ಡಾಕ್ಟ್ರೇ, ಅದ್ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಮ್ಮ ಮನೆಯಲ್ಲಿ ಒಬ್ಬೊಬ್ರದ್ದು ಒಂದೊಂಥರ ಮನಸ್ಥಿತಿ. ಅವಿಭಕ್ತ ಕುಟುಂಬ. ನೀನು ಎಲ್ಲನೂ ಅಚ್ಚುಕಟ್ಟಾಗಿ ತೂಗಿಸೋ ರೀತಿ ನೋಡಿ ನೀನು ಜಾಣೆ ಅಂತ ಕರೀತಾ ಇದ್ದೆ. ಆದರೆ ಇವತ್ತು ನೀನು ನಿಜಕ್ಕೂ ಜಾಣೆ ಅಂತ ತುಂಬ ಫೀಲ್ ಆಗ್ತಾ ಇದೆ. ಎಂಥ ಜಾಣೆ ಅಂತ ಹೇಳ್ತೀರಾ? ನಿಜವಾಗ್ಲೂ ಹೇಳಬೇಕು ಅಂದರೆ ಈ ರೀತಿ ಹೇಳೋದಾದರೆ ಬೇಕಾಗಿಲ್ಲ. ತುಂಬ ಮುಖ್ಯವಾದ ಕೆಲಸ ಇದೆ ಡಾಕ್ಟ್ರೇ. ನನಗಿಂತ ಮುಖ್ಯವಾದ ಕೆಲಸನಾ? ನಾವು ಇಲ್ಲಿಗೆ ಏನಕ್ಕೆ ಬಂದಿರೋದು? ಸೆಕೆಂಡ್ ಹನಿಮೂನ್ಗೆ. ಡಾಕ್ಟ್ರೇ, ನಾನು ಊಟ ತಗೊಂಡು ಶಂಕರಣ್ಣ ಮನೆಗೆ ಹೋಗಬೇಕು. ಹೋ, ಕರೆಕ್ಟ್ ಅಲ್ಲ? ನೀನೀಗ ರುಕ್ಕು. ಆಯ್ತು ಕಣಮೆ, ಈಗ ಹೋಗಿದ್ದು ಬಿರ್ನೆ ಬಂದ್ಬಿಡು. ಕೋಣೆಯಾಗೆ ಕಾಯ್ತಿರ್ತೀನಿ. ಕಳ್ಳ. ಇಳ್ಕಲ್ ಸೀರೆ ಉಟ್ಕೊಂಡು ಬುಟ್ಟಿ ಗಿಟ್ಟಿ ತಕ್ಕೊಂಡು ಶಂಕರಣ್ಣನ ಮನೆಗೆ ಹೋದ್ಲು ನಾರಿ. ಪತ್ತೆ ಮಾಡಕ್ ಹೋದ್ಲು ಪತ್ತೆದಾರಿ. ಅಕ್ಕವ್ರೆ, ಊಟ ತಂದಿದ್ದೀನಿ. ಲಿಟ್ಟು ಹೋಗಮ್ಮ. ಹೌದು, ನಿನ್ನ ಹೆಸರೇನಂದೆ? ಅಕ್ಕ, ನನ್ನ ಹೆಸರು ರುಕ್ಮಿಣಿ ಅಂತ. ಎಲ್ಲರೂ ರುಕ್ಕು ಅಂತಾರೆ. ನಿನ್ನನ್ನು ಸರಿಯಾಗಿ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲಮ್ಮ, ತಪ್ಪಾಗಿ ತಿಳ್ಕೊಬೇಡ. ಕೂತ್ಕೋ. ಪರವಾಗಿಲ್ಲ ಅಕ್ಕ, ನಿಮ್ಮ ಸಂಕಟ ನನಗೂ ಅರ್ಥ ಆಗುತ್ತೆ.
ಕೂತ್ಕೊಮ್ಮ. ಯಾಕಮ್ಮ ಕೆಳಗೆ ಕೂತ್ಕೋತೀಯ, ಮೇಲೆ ಕೂತ್ಕೋ. ಪರವಾಗಿಲ್ಲ ಅಕ್ಕ. ಅಕ್ಕ, ಹೊಸ ಸೀರೆನಾ? ಚೆಂದಾಗೈತೆ. ಹೌದು, ನಮ್ಮ ಯಜಮಾನ್ರು ಕೊಟ್ಟಿದ್ದು. ಇನ್ನೂ ಒಂದ್ಕಿತನೂ ಹುಟ್ಟಂಗೆಲ್ಲ. ಅವರೇ ಹೊಂಟೋದ್ಮೇಲೆ ಯಾವ ಸಂಭ್ರಮಕ್ಕೆ ಹೊಸ ಸೀರೆ ಉಟ್ಕೊಳ್ಳಿ. ಅವ್ರು ಸತ್ತು ಮಾರನೇ ದಿವಸ ನಮ್ಮ ಮದುವೆ ಆಗಿ 30 ವರ್ಷ ಆಗಿತ್ತು. ಅದಕ್ಕೆ ನಂಗೆ ಉಡುಗೊರೆ ಅಂತ ಸೀರೆ ಕೊಂಡ್ಕೊಂಡಿದ್ರಂತೆ. ನಾನು ಕೊಡೋ ಉಡುಗೊರೆನ ನೋಡಿದರೆ ನೀನು ಕಣ್ಣೀರು ಹಾಕ್ಬಿಡ್ತೀಯ ಅಂತ ಫೋನಲ್ಲಿ ಹೇಳಿದರು. ಆದರೆ ಅವ್ರು ಹೇಳ್ದಂಗೆ ಕಣ್ಣೀರು ಹಾಕ್ಸೇ ಬಿಟ್ರು. ನಮ್ಮ ಮದುವೆ ಆಗಿದ್ದ ದಿವಸನೇ ಅವರನ್ನು ಮಣ್ಣು ಮಾಡಬೇಕಾಗಿ ಬಂತು. ಈಗ ನನ್ನ ಪಾಲಿಗೆ ಉಳಿದಿರೋದು ಅವ್ರು ಬಿಟ್ಟೋಗಿರೋ ನೆನಪುಗಳು, ಅವ್ರು ಕೊಟ್ಟಿರೋ ಸೀರೆ.